ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸಾಕಷ್ಟು ದಿನಗಳಿಂದ ಎಷ್ಟೊಂದು ಜನ ಗೃಹಲಕ್ಷ್ಮಿ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ರಿ 12ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇವತ್ತು ಅಂದರೆ 7ನೇ ತಾರೀಕು ನಿಮಗೆ 12ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ಈಗ ನಿಮಗೆ ಎಷ್ಟೊಂದು ಜನ ಈಗ ಹೇಳ್ತಾ ಇರುವಂಥದ್ದು 12ನೇ ಕಂತಿನ ಹಣ ಬಂದು ತಲುಪಿದೆ ಅಂತ. ಆದರೆ ಕೆಲವೊಂದಿಷ್ಟು ಜನಗಳಿಗೆ 12ನೇ ಕಂತಿನ ಹಣ ಬಂದಿಲ್ಲ. ಹಾಗಾದರೆ ಯಾವಾಗ ಬರುತ್ತೆ? ನಿಮ್ಮ ಒಂದು ಅಕೌಂಟ್ನ ಕೂಡ ಎಲ್ಲರೂ ಕೂಡ ಚೆಕ್ ಮಾಡ್ತಾ ಇದ್ದೀರಾ. ಕೆಲವೊಂದಿಷ್ಟು ಜನಕ್ಕೆ ಹಣ ಬಂದಿದೆ, ಕೆಲವೊಂದಿಷ್ಟು ಜನಕ್ಕೆ ಹಣ ಬಂದಿಲ್ಲ. ಹಾಗಾದರೆ ಹಣ ಯಾವಾಗ ಬರುತ್ತೆ? ನಿಮ್ಮೆಲ್ಲರೂ ಕೂಡ ಹಣ ಯಾವಾಗ ಬರುತ್ತೆ, 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ನಿಮಗೆ ಇದೇ ರೀತಿಯಾದಂಥ ಯೂಸ್ಫುಲ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಚಾನೆಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ಗಳಿಗೆ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ 1000 ಲೈಕ್ಸ್ಗಿಂತ ಜಾಸ್ತಿನೇ ಮಾಡ್ತೀರಾ. 500 ಲೈಕ್ಸ್ನ ಬೇಗ ಬೇಗ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿ. ಓಕೆ ವೀಕ್ಷಕರ, ಈಗ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು ಅಂತ ಅಂದ್ರೆ, ಈಗ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ರಿ. ಈಗ ಆ ಒಂದು ಕ್ಷಣ ಬಂದಿದೆ. 12ನೇ ಕಂತಿನ ಹಣ ನಿಮ್ಮ ಒಂದು ಅಕೌಂಟ್ಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಜಮಾ ಆಗ್ತಾ ಇದೆ. ಇವತ್ತು 7ನೇ ತಾರೀಕು ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ರಿ. ಈಗ ನಿಮಗೆ 12ನೇ ಕಂತಿನ ಹಣ ಬಂದು ತಲುಪಿರುವಂಥದ್ದು. ಯಾರ್ಯಾರಿಗೆ ಬಂದಿದೆ ಇವಾಗಲೇ ಕಮೆಂಟ್ ಮಾಡಿ. ಯಾರಿಗೆ ಬಂದಿಲ್ಲ ಅವರು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮ್ಗೆಲ್ಲರೂ ಕೂಡ ಸ್ವಲ್ಪ ಗೊಂದಲ ಇರ್ಬೋದು. ಇವತ್ತು 7ನೇ ತಾರೀಕು ಅಕ್ಟೋಬರ್ 7. ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳದು ಅಮೌಂಟ್ ಬರಬೇಕಾಗಿತ್ತು. ಜುಲೈ ತಿಂಗಳದೇನಿದೆ ಅದು ಇವತ್ತು ನಿಮಗೆ ಸೋಮವಾರ ನಿಮ್ಮ ಒಂದು ಅಕೌಂಟ್ಗೆ ಬಂದು ಜಮಾ ಆಗಿರುವಂಥದ್ದು. ಜಮಾ ಆಗಿಲ್ಲ ಅಂತಂದರೆ ನಾಳೆನೂ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಅಂದರೆ ನಾಳೆ ಅಂದರೆ ಏನು, ಇನ್ನೊಂದು 2 ದಿನ ನೀವು ವೆಯ್ಟ್ ಮಾಡಬೇಕು. 2 ದಿನ ಅಂದ್ರೇನು 8, 9ನೇ ತಾರೀಕು ನೀವು ವೆಯ್ಟ್ ಮಾಡಿ. ನಿಮ್ಮ ಒಂದು 12ನೇ ಕಂತಿನ ಹಣ ಬಂದು ಜಮಾ ಆಗುವಂಥದ್ದು. ಅದಾದಮೇಲೆ ನಿಮಗೆ 13ನೇ ಕಂತಿನ ಹಣ ಏನಿದೆ 2000 ಬಂದು ಜಮಾ ಆಗುತ್ತೆ. ಟೋಟಲ್ ಆಗಿ ದಸರಾ ಹಬ್ಬದ ಪ್ರಯುಕ್ತ ನಿಮಗೆ 4000 ಹಣ ಬಂದು ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗ್ತಿರುವಂಥದ್ದು ವೀಕ್ಷಕರೇ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಯಾಕೆ ಹಣ ಬಂದಿಲ್ಲ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿಯ ಹಣ ನಿಮ್ಮೊಬ್ಬರಿಗೆ ಬರ್ತಾ ಇಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ 1,22,00,000 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಆ 1,22,00,000 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಟ್ಟಿಗೆ ಹಣ ಜಮಾ ಆಗೋದಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮೊದಲು ಬಂದು ಅದಾದಮೇಲೆ ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಬರುತ್ತೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರುವಂಥ ಮಹಿಳೆಯರಿಗೆ ಬಂದಿಲ್ಲದೆ ಇದ್ರೂ ಕೂಡ ಕ್ರಮೇಣವಾಗಿ ನಿಮಗೆ ಹಣ ತಲುಪ್ತಾ ಹೋಗುತ್ತೆ. ಯಾರಿಗೆ ಬರೋದಿಲ್ಲ ಅಂತ ತಿಳ್ಕೊಬೇಡಿ, ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಏನು ಅಂತ ಅಂದರೆ, ಈಗಾಗಲೇ 5,000 ಕೋಟಿ ಹಣ ಬಿಡುಗಡೆ ಆಗಿರುವಂಥದ್ದು. ಇಲ್ಲಿ 12ನೇ ಕಂತಿನ ಹಣ ಏನಿದೆ ಅದು 2,500 ಕೋಟಿ ಅಂದರೆ 2,500 ಕೋಟಿ ಹಣ ಬಿಡುಗಡೆ ಆಗಿದೆ. ಹಾಗೆ 13ನೇ ಕಂತಿನ ಹಣ ಕೂಡ 2,500 ಕೋಟಿ ಬಿಡುಗಡೆ ಆಗಿದೆ. ಈ ಒಂದು ಅಮೌಂಟು ನಿಮ್ಮ ಒಂದು ಖಾತೆಗೆ ಬಂದು ತಲುಪೋದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು. ಯಾರ್ಯಾರಿಗೆ ಹಣ ಬಂದಿಲ್ಲ ನೋಡಿ ಅವರು ಸ್ವಲ್ಪ ವೆಯ್ಟ್ ಮಾಡಿ, ಅವ್ರಿಗೆ ಹಣ ಬಂದೇ ಬರುತ್ತೆ. ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಉಪಯುಕ್ತವಾದ ಮಾಹಿತಿ ಅಂತಾನೆ ಹೇಳ್ಬೋದು. ಹಾಗಾದರೆ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ಬೋದು. ನೀವು ಇವತ್ತು 7ನೇ ತಾರೀಕು, ಓಕೆ, ಇವತ್ತು 7ನೇ ತಾರೀಕು ಸೋಮವಾರ 12ನೇ ಕಂತಿನ ಹಣ ನಿಮಗೆ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ನಾಳೆ 8ನೇ ತಾರೀಕು ನಿಮಗೆ 100% ಬರುವಂಥದ್ದು. ಯಾರ್ಯಾರಿಗೆ ಹಣ ಬಂದಿದೆ ಇವಾಗಲೇ ಕಮೆಂಟ್ ಮಾಡಿ. ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರಿಗೆ ಹಣ ಬಂದಿಲ್ಲ ನೋಡಿ ಅವರು ಕೂಡ ಕಮೆಂಟ್ ಮಾಡಿ. ನಿಮ್ಮ ಒಂದು ಜಿಲ್ಲೆಯನ್ನು ಕಮೆಂಟ್ ಮಾಡಿ. ನಿಮಗೆ ಗೊತ್ತಾಗುವಂಥದ್ದು ಯಾವ ಒಂದು ಜಿಲ್ಲೆಗೆ ಬಂದಿದೆ, ಯಾವ ಒಂದು ಜಿಲ್ಲೆಗೆ ಬಂದಿಲ್ಲ ಅಂತ ಅಲ್ಲೇ ನಿಮಗೆ ಗೊತ್ತಾಗೋಗುತ್ತೆ. ಹಾಗೆ 13ನೇ ಕಂತಿನ ಹಣ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥ ಪ್ರಕಾರ 9ನೇ ತಾರೀಕು ಅಂದರೆ ಬುಧವಾರ
13ನೇ ಕಂತಿನ ಹಣ ನಿಮಗೆ ನಿಮ್ಮ ಒಂದು ಖಾತೆಗೆ ಬಂದು ಜಮಾ ಆಗುವಂಥದ್ದು ಯಾವ ಒಂದು ಟೈಮಲ್ಲಿ ಬರುತ್ತೆ ಅಂತ ಕೇಳ್ಬೋದು. 13ನೇ ತಾರೀಕು ನೀವು 10 ಗಂಟೆ ಮೇಲ್ಗಡೆ ನಿಮ್ಮ ಒಂದು ಬೆಳಿಗ್ಗೆ 10 ಗಂಟೆ ಮೇಲ್ಗಡೆ ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡ್ತಾ ಇರಿ. ಚೆಕ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಒಂದು ಹಣ ಬಂದಿದೆ ಅಲ್ವಾ ಅಂತ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಬೇಗ 13ನೇ ತಾರೀಕು ಅಥವಾ 14ನೇ ತಾರೀಕು ಒಳಗಡೆ ನಿಮ್ಮ ಒಂದು 12 ಮತ್ತು 9ನೇ ತಾರೀಕು ಒಳಗಡೆ ನಿಮಗೆ 9 ಅಥವಾ 10ನೇ ತಾರೀಕು ಒಳಗಡೆ ನಿಮಗೆ 12 ಮತ್ತು 13ನೇ ಕಂತಿನ ಹಣ ಬಂದು ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗುವಂಥದ್ದು. ವೀಕ್ಷಕರೇ, ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಗೊಂದಲವನ್ನು ಪಡ್ಕೋಬೇಡಿ. ನಿಮ್ಮ ಒಂದು ಹಣ ನಿಮ್ಮ ಒಂದು ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಯಾರೂ ಕೂಡ ಗೊಂದಲವನ್ನು ಮಾಡ್ಕೋಬೇಡಿ. ನೀವು ಏನು ಮಾಡಬೇಕು ಅಂತ ಅಂದರೆ ಇದೇ ರೀತಿಯಾದಂಥ ಎಲ್ಲ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯಾದಂಥ ಒಂದು ಸ್ಕೀಮ್ಸ್ ಅಪ್ಡೇಟ್ಸನ್ನು ನಾನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಹೋಗ್ತೇನೆ. ಒಂದು ಉಪಯುಕ್ತವಾದಂಥ ಮಾಹಿತಿಗಳನ್ನು ನಿಮಗೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ತಾ ಹೋಗ್ತೇನೆ. ಹಾಗಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ಲು 10,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ. ನೀವು ಮನಸ್ಸು ಮಾಡಿದ್ರೆ 10,000 ಅಲ್ಲ 20,000 ಸಬ್ಸ್ಕ್ರೈಬರ್ಸ್ನ ಇವಾಗಲೇ ಕಂಪ್ಲೀಟ್ ಮಾಡ್ತೀರಾ. ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 10,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಲೈಕ್ನ ಮಾಡಿ. 500 ಲೈಕ್ಸ್ಗಿಂತ ಜಾಸ್ತಿನೇ ಲೈಕ್ಸ್ನ ಮಾಡ್ತೀರಾ. ಹಾಗೆ ವೀಕ್ಷಕರೇ, ನನ್ನ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ಹೋಗಿ ಜಾಯ್ನ್ ಆಗಿ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸು ಅಲ್ಲೂ ಕೂಡ ಸಿಗುವಂಥದ್ದು. ಓಕೆ ವೀಕ್ಷಕರೇ, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರೂ ಟೇಕ್ ಕೇರ್. ಬೈ ವೀಕ್ಷಕರೇ.